ಸ್ವಾಮಿ ಮುನೇಶ್ವರನೇ ಶ್ರೀ ಕೈಲಾಸ ಶಂಕರನೇ ನಾಗರ ರೂಪದಿ ಧರೆಯಲಿ ಕಂಡ ದೇವರ ದೇವನೇ ಸ್ವಾಮಿ ಮುನೇಶ್ವರನೇ ಶ್ರೀ ಕೈಲಾಸ ಶಂಕರನೇ ನಾಗರ ರೂಪದಿ ಧರೆಯಲಿ ಕಂಡ ದೇವರ ದೇವನೇ ದೇವರ ದೇವನೇ ಹುತ್ತವೆ ನಿನಗೆ ನೆಲೆಯು ಕ್ಷೀರವೇ ಸ್ವಾಮಿ ನೈವೇದ್ಯವು ಹುತ್ತವೆ ನಿನಗೆ ನೆಲೆಯು ಕ್ಷೀರವೇ ಸ್ವಾಮಿ ನೈವೇದ್ಯವು ಹೂವರ ನೀನೆ ಶಶಿಧರ ನೀನೆ ಲೋಕಪಾಲಕ ಗುರು ನೀನೆ ಹೂವರ ನೀನೆ ಶಶಿಧರ ನೀನೆ ಲೋಕಪಾಲಕ ಗುರು ನೀನೆ ಸ್ವಾಮಿ ಮುನೇಶ್ವರನೇ ಶ್ರೀ ಕೈಲಾಸ ಶಂಕರನೇ ನಾಗರ ರೂಪದಿ ಧರೆಯಲಿ ಕಂಡ ದೇವರ ದೇವನೇ ದೇವರ ದೇವನೇ ಹಸುಳೆ ಕಂದರ ನಗಿಸಿ ಮಾತಾ ಪಿತರನು ನಲಿಸಿ ಹಸುಳೆ ಕಂದರ ನಗಿಸಿ ಮಾತಾ ಪಿತರನು ನಲಿಸಿ ಹರಕೆಯ ಪಡೆದು ಕೀರ್ತಿಯ ಪಡೆವ ಗುರುಪಿತ ಮಹನು ನೀನೆ ಹರಕೆಯ ಪಡೆದು ಕೀರ್ತಿಯ ಪಡೆವ ಗುರುಪಿತ ಮಹನು ನೀನೆ ಸ್ವಾಮಿ ಮುನೇಶ್ವರನೇ ಶ್ರೀ ಕೈ ಅವತ್ತಿನಿಂದಲೂ ಸಹ ಪ್ರತಿ ಮಾಸದಲ್ಲಿ ಪ್ರತಿ ವರ್ಷದಲ್ಲಿ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬಂದಿದ್ದೇವೆ. ಹಾಗೆ ಈ ದಿವಸ ಅಂದರೆ ದಿನಾಂಕ 5ನೇ ತಾರೀಕಿನಿಂದ ಬೆಳಗ್ಗೆಯಿಂದ ಸತ್ಯನಾರಾಯಣ ಪೂಜೆಗಳು ಪೂಜೆ ಸಾಯಂಕಾಲ 5:30ರಿಂದ 6 ಗಂಟೆ ಗಂಗೆ ಪೂಜೆ ಬೆಳಿಗ್ಗೆ ಅಗ್ನಿಗುಂಡ ಹೋಮಗಳು ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಸಪ್ತಪದಿಗಳ ನಾಗದೇವತೆ ಶಿವನಾಪುರ ಗ್ರಾಮದಲ್ಲಿ ನಡೀತಾ ಇದ್ದಾವೆ. ಶುಕ್ರವಾರವರೆಗೂ ಇನ್ನೂ ನಡೀತಾ ಇರ್ತವೆ ಪೂಜೆಗಳು. ಎಲ್ಲ ಜನಗಳು ಆಗಮಿಸಬೇಕಂತ ನಾವು ಒಂದು 4 ಮಾಸ ಶ್ರೀಮಠದಲ್ಲಿ ಇನ್ನು 3 ದಿನಗಳು 4 ದಿನಗಳ ಅನ್ನದಾನವನ್ನು ನಡೀತಾನೆ ಇರ್ತದೆ. ಎಲ್ಲ ಭಕ್ತಾದಿಗಳು ಬಂದು ಅನ್ನ ಪ್ರಸಾದವನ್ನು ವಿತರಿಸಿ ಹೋಗಿ ಏನೆಲ್ಲ ದೇವರುಗಳಿದ್ದಾವೆ ಇಲ್ಲಿ ಇವತ್ತು ಇಲ್ಲಿ ಮುನೀಶ್ವರ ಐತೆ, ಸಪ್ತಪದಿ ನಾಗದೇವತೆ, ಪ್ರತಿ ವರ್ಷವೂ ಒಂದು 15-20 ವರ್ಷಕ್ಕೆ ಮಾಡ್ತಾನೆ ಇದ್ದೀನಿ. ಇದೊಂದು ಮುನೀಶ್ವರ ನಾಗದೇವತೆ ಸಪ್ತಪದಿಗಳಿಂದ 5-11-2024ರಿಂದ ದಿನಾಂಕ 9-11-2024ನೇ ತಾರೀಕುವರೆಗೆ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಮೊದಲನೇದಾಗಿ ನಾವು ಸ್ವಗೃಹದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದ್ದೀವಿ. ಬುಧವಾರ ಬೆಳಗಿನ ಜಾವ 9:15 ಇಲ್ಲಿ ಗಣಪತಿ ಪೂಜೆ, ಗಂಗೆ ಪೂಜೆ, ಪುಣ್ಯಾಹ, ನಾಂದಿ ಹಾಗೂ ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಅದೇ ಸಂಜೆ 5:30ರಿಂದ ಶ್ರೀ ಗಂಗಾದೇವಿಯ ಪೂಜೆ ಹಾಗೂ ಎಲ್ಲ ದೇವತೆಗಳ ಕಲಶಾರಾಧನೆ, ಅಷ್ಟದಿಕ್ಪಾಲಕರ ಕಲಶ, ನವಗ್ರಹ ಕಲಶ, ಪಂಚಕಲಶ, ಸಪ್ತಮಾತೃಕಾ ಕಲಶ, ಅಷ್ಟ ಲಕ್ಷ್ಮಿಯರ ಕಲಶ, ಹಾಗೆ ನವದುರ್ಗಿಯರ ಪೂಜೆ, ಉಮಾಮಹೇಶ್ವರ ಪೂಜೆ, ಲಕ್ಷ್ಮೀನಾರಾಯಣ ಪೂಜೆಯೊಂದಿಗೆ ಪೂಜೆಯನ್ನು ಮಾಡಿ, ಹಾಗೆ
ಅಷ್ಟದಿಕ್ಪಾಲಕರ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಸುದರ್ಶನ ಹೋಮ, ಪ್ರತ್ಯಂಗಿರ ಹೋಮ, ಎಲ್ಲ ಹೋಮಗಳನ್ನು ಸಹ ನೆರವೇರಿಸಿದ್ದೇವೆ. ಹಾಗೆ ಈ ದಿವಸ ಬೆಳಗ್ಗೆಯಿಂದಲೂ ಸಹ ಜಯಾದಿ ಹೋಮವನ್ನು ಮಾಡಿದ್ದೀವಿ. ಈಗ 12 ಗಂಟೆಗೆ ಸರಿಯಾಗಿ ಮಹಾಪೂರ್ಣಾವತಿ ನಡೀತಾ ಇದೆ. ಹಾಗೆ ವಿಶೇಷವಾಗಿ ಈ ದೇವಸ್ಥಾನ ಸ್ಥಾಪನೆ ಆದಾಗಿನಿಂದಲೂ ಸಹ ಪ್ರತಿ ದಿವಸನೂ ಸಹ ಅನ್ನದಾನವನ್ನ ಮಾಡ್ತಾ ಇದ್ದಾರೆ. ಯಾರು? ಶಿವನಾಪುರದ ಪಿ ಕಲ್ಲಪ್ಪನವರು ಅಂತ ಹೇಳ್ಬಿಟ್ಟು ಪ್ರತಿ ದಿವಸ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿಕೊಂಡು ಸಹ ಡೈಲಿ ಅನ್ನದಾನವನ್ನ ನಡೆಸ್ತಾ ಇದ್ದಾರೆ. ಈಗ ಪೂಜೆಯಲ್ಲಿ ವಿಶೇಷವಾಗಿ 5 ದಿವಸನೂ ಸಹ ಪ್ರತಿ ಸಮಯದಲ್ಲೂ ಸಹ ಅನ್ನದಾನವನ್ನ ನಡೆಸ್ತಾ ಇದ್ದೀವಿ. ಇದಾದ ನಂತರ ಮಹಾಪೂರ್ಣಾವತಿ ಆದ ನಂತರ ಎಲ್ಲಾ ದೇವಾಲಯಗಳಲ್ಲೂ ಸಹ ಮಹಾಮಂಗಳಾರತಿ ಇರುತ್ತದೆ. ಅದಾದ ನಂತರ ಶ್ರೀ ಕಲ್ಲೇಶ್ವರ ಸ್ವಾಮಿಯ ಅಂದ್ರೆ ಇವರ ಮನೆ ದೇವರಾಗಿರ್ತಕ್ಕಂಥ ಕಲ್ಲೇಶ್ವರ ಸ್ವಾಮಿಯನ್ನ ಇಲ್ಲಿ ಕರೆಸಿ ಭಂಡಾರ ಪೆಟ್ಟಿಯನ್ನ ತಂದು ಮೆರವಣಿಗೆ ಇರುತ್ತೆ, ಗ್ರಾಮ ಪ್ರದಕ್ಷಿಣೆ ಮಾಡ್ತೀವಿ. ಅದಾದ್ಮೇಲೆ ವೀರಗಾಸೆಯೊಂದಿಗೆ ವಾದ್ಯದೊಂದಿಗೆ ವೀರಗಾಸೆಯ ಒಂದು ಕಾರ್ಯಕ್ರಮ ಇರುತ್ತದೆ. ಪವಾಡ ಅಂದ್ರೆ ತೆಂಗಿನಕಾಯಿಯನ್ನ ಹೊಡಿತಕ್ಕಂಥದ್ದು, ತಲೆ ಮೇಲೆ ತೆಂಗಿನಕಾಯಿಯನ್ನು ಹೊಡಿತಕ್ಕಂಥ ಪವಾಡ ಪೂಜೆ ಇಲ್ಲಿ ಇರ್ತದೆ. ಅದಾದ ನಂತರ ಬೆಳಗ್ಗೆ 5 ರಿಂದ 6 ಗಂಟೆ ಸುಮಾರಿಗೆ ಅಗ್ನಿಕುಂಡದ ಪ್ರವೇಶವನ್ನ ಇರುತ್ತದೆ. ಅದಾದ ನಂತರ ಎಲ್ಲಾ ದೇವತೆಗಳು ಅಂದ್ರೆ ಮುನೇಶ್ವರ ಸ್ವಾಮಿ, ಸಪ್ತಮಾತೃಕಾ ದೇವತೆ, ನಾಗ ದೇವತೆಗೆ ವಿಶೇಷವಾಗಿ ಬೆಣ್ಣೆಯ ಅಲಂಕಾರವನ್ನ ಏರ್ಪಡಿಸುತ್ತಿದ್ದೀವಿ. ಸರ್ವರು ಸಹ ಇಲ್ಲಿ ದೇವಾಲಯಕ್ಕೆ ಬಂದು ಈ ದೇವರ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲರೂ ಸಹ ಆಶೀರ್ವಾದವನ್ನ ಪಡಿಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತೀವಿ. ಗ್ರಾಮದ ಸಕಲ ಭಕ್ತರಿಗೂ ಸದಾ ದೇವರ ಆಶೀರ್ವಾದ ಇರಲಿ. ಇಲ್ಲಿ ಎಲ್ಲ ಊರಿನಲ್ಲೂ ಮಾಡೋಕ್ಕಾಗಲ್ಲ ಇಂಥ ಕೆಲಸ, ದೈವಿಕವಾಗಿ ನಡೆಯೋದೇ ಬೇರೆ, ನಾನು ಮಾಡ್ತೀನಿ ಅನ್ನೋದೇ ಬೇರೆ. ಅದಕ್ಕೆ ಇದು ಅವ್ರು ಹೇಳಿದ್ದು ನೋಡಿದ್ರೆ ದೈವಿಕವಾಗಿ ದೇವರೇ ನಡೆಸ್ತಾವನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ಮಹತ್ತರವಾದ ಒಂದು ಶಕ್ತಿ ಇದೆ. ಆಶೀರ್ವಾದದಿಂದ ಈ ಗ್ರಾಮಕ್ಕೂ ಲೋಕಕ್ಕೂ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಒಳ್ಳೆಯದಾಗ್ತದೆ ಅಂತ ನಮ್ಮ ಸಂಕಲ್ಪ ಆಗಿದೆ. ಆದ್ದರಿಂದ ಈ ಗ್ರಾಮದ ಸುತ್ತಮುತ್ತಲ ಭಕ್ತಾದಿಗಳಿಗೆಲ್ಲ ಪುಣ್ಯವಂತರು ಒಂದು ದೈವ ಶಕ್ತಿ ಅವರಿಗೆಲ್ಲ ಬದುಕ್ತದೆ ಅಂತೇಳಿ ಇಂತಹ ಕಾಲದಲ್ಲಿ ಇಂತಹ ಪೂಜೆಗಳು ಮಾಡಿ ಪುಣ್ಯ ಪಡ್ಕೊಳ್ಳೋ ಪುಣ್ಯಾತ್ಮರಿಗೆ ದೈವಲೋಕ ದೇವರ ಅನುಗ್ರಹ ಸದಾ ಇರ್ತದೆ. ಅದಕ್ಕೆ ಎಲ್ಲರೂ ಆ ಒಂದು ದೇವರ ಆಶೀರ್ವಾದ ನಾವೆಲ್ಲ ಪಡ್ಕೋಬೇಕು. ಆದ್ದರಿಂದ ಇಂಥ ಪುಣ್ಯಾತ್ಮರ ಕೈಲಿ ಭಗವಂತ ಮಾಡಿಸ್ಕೊಳ್ತಾನೆ ಸೇವೆ, ಎಲ್ಲರೂ ಮಾಡೋಕ್ಕಾಗಲ್ಲ. ನನಗೆ ತುಂಬ ಸಂತೋಷ ಆಗಿದೆ. ಈ ಗ್ರಾಮದ ಸುತ್ತಮುತ್ತ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ಗ್ರಾಮ ನಡೀತಕ್ಕಂಥ ಕಾರ್ಯಕ್ರಮಗಳು ಎಲ್ಲೂ ಕಡೆ ನಡೆಯಲ್ಲ. ಆ ದೇವರ ಅನುಗ್ರಹದಿಂದ ಸದಾ ನಡ್ಕೊಂಡು ಹೋಗಲಿ ಅಂತೇಳಿ ನಮ್ಮ ಸಂಕಲ್ಪ ಶಾಸ್ತ್ರಿ ಬೆಂಗಳೂರಲ್ಲಿರೋ ಪೂರ್ಣಾವತಿಗೆ ರೆಡಿ ಎಲ್ಲರೂ ಬನ್ನಿ.
ದೇವರಿಗೆ ಇಷ್ಟೊತ್ತು ಪೂರ್ಣಾಹುತಿಯನ್ನ ಕೊಟ್ಟಿದ್ದೇವೆ. ಈಗ ಪೂರ್ಣಾಹುತಿ ನಂತರ ಈಗ ನೀವು ನಿಮ್ಮ ಕೋರಿಕೆಗಳನ್ನ ಕೋರಿಕೊಂಡು ಶ್ರದ್ಧೆ, ವಿದ್ಯಾ, ಬುದ್ಧಿ, ಆಯುಷ್ಯ, ಆರೋಗ್ಯ ಭಾಗ್ಯವನ್ನ ಭಗವಂತ ನಿಮಗೆ ಕರುಣಿಸಲಿ. ಹಾಗೆ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇರಲಿ. ಮನೆಯಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ನಿವಾರಣೆ ಆಗಲಿ. ಮನೆಯಲ್ಲಿ ಸುಖಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಭಾಗ್ಯ ಸದಾಕಾಲ ನೆಲೆಸಿರಲಿ. ಮುನುಗಪ್ಪನವರ ಕುಟುಂಬದವರಿಂದ ಈ ಧರ್ಮ ಕಾರ್ಯಗಳು ಸದಾಕಾಲ ನೆರವೇರಲಿ. ಹಾಗೆ ಮುನುಗಪ್ಪನವರ ಕುಟುಂಬದವರಿಗೆ, ಅವರ ವಂಶಸ್ಥರಿಗೆ ಆರೋಗ್ಯ, ಐಶ್ವರ್ಯ, ಅಪಮೃತ್ಯು ದೋಷಗಳೆಲ್ಲ ನಿವಾರಣೆ ಆಗಲಿ. ಆಯುಷ್ಯ, ಆರೋಗ್ಯ ಭಾಗ್ಯ, ಸಂತಾನ, ಸುಖ ಎಲ್ಲವನ್ನ ಆ ಭಗವಂತ ಮುನೇಶ್ವರ ಸ್ವಾಮಿ ಸತ್ವಮಾತೃಕ ದೇವತೆ ಹಲೋ